ಯಾಕಂದ್ರೆ ತುಂಬ ವರ್ಷದಿಂದ ಹನುಮಂತ ದೇವ್ರ ಗುಡಿ ಇತ್ತು ಇಲ್ಲಿ ಯಡಿಯೂರು ಕಿರಾಣಿ ಮಾಡ್ತಿದ್ರು. ಪೂಜಾ ಪುರಸ್ಕಾರ ಮಾಡ್ಕೊಂಡು ಇವರು ಪೂಜಾರಿಗಳು ಅಲ್ಲಿ ಭಕ್ತರುಗಳು ಮಾಡ್ಕೊಂಡು ಬಂದಾರ ಸಾವಿರಾರು ವರ್ಷ. ಈಗೇನು ಮಾಡ್ಯಾರ ಅದಕ್ಕೊಂದು ಸಣ್ಣ ಕಲ್ಲು ಹತ್ತಿಸಿ ಒಂದು ಗುಡಿ ಇದೇ ಗುಡಿ. ಇದಕ್ಕೆ ಒತ್ತೂರಿ ಮಾಡ್ಕೇಸಿ ಜನ ಏನು ಮಾಡ್ತಾರೆ, ಅದು ಬಂದು ನಮ್ಮವ್ರು ಹಿಂದೂದವರೇ ಆಗಿ ಹಿಂದೂದವ್ರಿಗೆ ಅಪೋಸಿಟ್ ಮಾಡ್ತೀವಿ. ನಾವು ಗಣಪತಿ ಗುಡಿ ಕಟ್ತೀವಿ ಅಂತ. ಇದಕ್ಕೆ ಗಣಪತಿ ಗುಡಿ ಅದಕ್ಕಿಂತ ಮೊದಲೇ ಇದ್ರೆ ಕಟ್ಟಲಿ, ನಮ್ಗೇನು ಅಭ್ಯಂತರ ಇಲ್ಲ. ಗಣಪತಿ ನಮ್ಮ ದೇವರಿಗೆ ಎಲ್ಲರ ದೇವರು. ಮತ್ತು ಇದು ಗೌರ್ಮೆಂಟ್ ಜಾಗ ರೀ. ಅದಕ್ಕೆ ಏನು ಮಾಡ್ತಾರೆ, ಗೌರ್ಮೆಂಟ್ ಜಾಗ ತಳ ಹಿಡಿದೇ ಇದು ಕಲ್ಲಿನ ಮೂರ್ತಿ ಐತಿ. ಅದು ದೇವರ ಸಾರ್ವಜನಿಕ ನಮ್ದಿಲ್ಲ, ಅದು ದೇವರಿಗಿರೋದು ಸಾರ್ವಜನಿಕ. ಎಲ್ಲ ತಳ ಹಿಡಿದು ಅವ್ರು ಮುಚ್ಚೆ ಹಿಡ್ಕೊಂಡು ಕಲ್ಲಿನ ಮೂರ್ತಿ ಐತಿ. ಹಾಂ, ಇದು ಈ ಆಸ್ತಿ ಇರೋದಿಲ್ಲ. ಹಾಂ, ಇದು ಈ ಜಮೀನು. ಹಾಂ ಹಾಂ, ಅದಕ್ಕೆ ಅಲ್ಲಿ ನಮ್ಮ ಈಗೇನು ಈಗ ಕಟ್ಟಿದ ಗುಡಿ ಇಲ್ಲದು, ಸಾವಿರಾರು ವರ್ಷ ಗುಡಿಗಳು ಕಟ್ಟಿದ. ಹಾಂ, ಅದಕ್ಕೆ ಗೋರ್ಮೆಂಟ್ದಿಂದ ಹಾಂ, ಅದಕ್ಕೆ ನೀವು ಅದಕ್ಕೆ ಸ್ವಲ್ಪ ದಯವಿಟ್ಟು ಯೋಜನೆ ಮಾಡ್ತೀವಿ. ಸರ್ಕಾರ ಇದ್ರ ಬಗ್ಗೆ ಏನೇನು ಅನುದಾನ ಬರ್ತೋ ಮಾಡ್ಕೊಡ್ತೀವಿ ನಿಮಗೆ. ಹಾಂ, ರೈತ ಸಂಘಟನೆಗಳು ವೈಯಕ್ತಿಕ ಏನಂತ ಐತಿ, ಕಂಪೌಂಡ್ ಕಟ್ಟಿ ಯೋಜನೆ ಮಾಡೋಕ್ಕೆ ಇದು ಮಾಡ್ಬೇಕು. ಮತ್ತು ಇನ್ನೂ ಒಂದು 1000 ಮಂದಿ ಬೇಕು. ಎಲ್ಲಿ ಇದು ಸಾಹೇಬ್ರು, ಇದು ಸರ್ವೆ ಆಫೀಸರ್ ಸಾಹೇಬ್ರು. ಗೋರ್ಮೆಂಟ್ ದಿವಸ ಯುಗಾದಿ ಹಬ್ಬ ಐತಿ, ಎಲ್ಲ ಹಾಲಿಡೇ ಗೋರ್ಮೆಂಟ್ ಹಾಲಿಡೇ ಬಂದ್ ಐತಿ. ಇದು ಇದು ಇಲ್ಲಿ ವಸ್ತು ನಿಮಗೆ ಐತಿದ್ರು ಚುಟ್ಟ. ಇದು ಇದು ಒಂದು ಸಟ್ ಸರ್, ಇದು ನೋಡಿಬೇಕು. ಈಗ ಇದು ನೋಡಿ ಸರ್, ಒಬ್ಬ ಸರ್ವೆ ಆಫೀಸರ್ ಎಷ್ಟಂದ್ರೆ ಎಲ್ಲರಿಗೆ CM ಅವ್ರಿಗೆ ನಿಮ್ಗೆ ಹಾಂ ಎಲ್ಲ ಮತ್ತು ಒಂದೇ ವಿಷಯ ಎಲ್ಲರಿಗೂ ಎಲ್ಲ ಹಾಕಿ ಇದಕ್ಕೆ ಸರ್ವೆ ಆಫೀಸರ್ ಗೌರ್ಮೆಂಟ್ ಹಾಲಿಡೇ ಇದ್ದಾಗ 25,000 ರೂಪಾಯಿ ಲಂಚ ತೊಗೊಂಡು ಕೇಸಿ ಮೋಜಣಿ ಮಾಡ್ತಾರೆ. ಇಲ್ಲೇ ಇದ್ದಾರೆ ರೈತರವ. ಹಾಂ, ಏನು ಅದಕ್ಕೆ ನೋಟಿಸ್ ಭೀ ಕಳ್ಸ್ಯಾನ ಅವ್ರ ಜಮೀನು ಹಳಿ ಸೀಟ್ ಮೇಲೆ ಮೋಜಣಿ ಮಾಡ್ತಾರೆ. ಅದು ಹಳಿ ಸೀಟ್ ಮೇಲೆ ಮೋಜಣಿ ಮಾಡಬೇಡ್ರಿ ಅಂತ, ಹೊಸ ಸೀಟ್ ಮೇಲೆ ಮೋಜಣಿ ಮಾಡಬೇಡ್ರಿ ಅಂತ ಇದ್ದೀವಿ ನಾವು. ಹಳಿ ಸೀಟ್ ಏನೈತಿ ಅದು ತೊಗೊಂಡು ಮೋಜಣಿ ಮಾಡಬೇಕು ನಾವು ಅರ್ಜಿ ಹಾಕಿದ್ವಿ. ಅವ್ರ ಹತ್ರ ಸೀಟ್ ಇರೋಂಗಿಲ್ಲ, ID ಕಾರ್ಡ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಹೊಲ್ದಾಗ ಹೋಗಿ ಕೇಳೋಣ, ನಾ ಇವ್ರಿಗೇನು ಗೌರ್ಮೆಂಟ್ ರಜೆ ಇದ್ದಿದ್ದ ದಿವಸನೇ ಹೋಗಿ ಮೋಜಣಿ ಮಾಡ್ತೀವಿ. ಅದು ಮಾಡೋದು ತಪ್ಪು. ಮೋಜಣಿ ಎಲ್ಲರಿಗೆ ಆಗಬೇಕು, ಹೊಲ ಇದು ಆಗಬೇಕು. ಇನ್ನೊಬ್ರ ಹತ್ರ ಲಂಚ ತೊಗೊಂಡು ಮೋಜಣಿ ಮಾಡ್ಕೊಂಡು ಇನ್ನೊಬ್ರಿಗೆ ರೈತರು ಜಗಳ ಮಾಡ್ಕೊಂಡು ಕೋರ್ಟಿಗೆ ತಿರ್ಗಾಡೋದು ಸರಿ ಅನ್ಸಂಗಿಲ್ಲ. ಅದ್ರ ಕಾರ್ಯವಾಹಿ ಆಗಬೇಕು ಇದು ನಮ್ಗೆ ಏನಂತೆ. ಈಗ ಹೋಗ್ರಿ ಇದು